ನೀರನ್ನು ಉಳಿಸದಿದ್ದರೆ ಮುಂದಿನ ಪೀಳಿಗೆಗೆ ಸಂಕಷ್ಟ. ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ. ನೀರನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ನಾವು ಇಂದು ನೀರನ್ನು ಉಳಿಸದಿದ್ದರೆ ಮುಂದಿನ ಪೀಳಿಗೆಗೆ ಗಂಭೀರ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಎಚ್ಚರಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮತ್ತು ವಿಶ್ವ ಜಲ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನೀರಿನ ದುರುಪಯೋಗವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಭೂಗರ್ಭ ಜಲಮಟ್ಟ ಕುಸಿತ, ಹವಾಮಾನ ಬದಲಾವಣೆ ಮತ್ತು ಅಸಮರ್ಪಕ ಬಳಕೆಗಳಿಂದ ನೀರಿನ ಅಭಾವ ತೀವ್ರವಾಗುತ್ತಿದೆ ಎಂದು ಅವರು ತಿಳಿಸಿದರು. ಜನರು ಅನವಶ್ಯಕವಾಗಿ ನೀರನ್ನು ವ್ಯರ್ಥ ಮಾಡುವ ಪದ್ಧತಿಯನ್ನು ತಕ್ಷಣ ನಿಲ್ಲಿಸಬೇಕು. ಮನೆ ಮಟ್ಟದಿಂದಲೇ ನೀರು ಸಂರಕ್ಷಣೆ ಆರಂಭವಾಗಬೇಕು ಎಂದು ಸಲಹೆ ನೀಡಿದರು. ಇತ್ತೀಚೆಗೆ ನ್ಯಾಯಾಲಯದ ಹಿಂಭಾಗದಲ್ಲಿ 1200 ಅಡಿ ಬೋರ್ವೆಲ್ ಕೋರಿದರೂ ನೀರು ಸಿಗದಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ ಎಂದು ಹೇಳಿದ ಅವರು, ನೀರಿನ ಮೌಲ್ಯ ಅರಿಯಬೇಕಾದರೆ ಒಂದು ದಿನ ಮನೆಯಲ್ಲಿ ನೀರು ಬರದೇ ಇರಬೇಕು. ಆಗ ಅದರ ಅಗತ್ಯತೆ ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು. ಇನ್ನು ಮನೆಗಳಲ್ಲಿ ನೀರು ಸೋರಿಕೆಗಳನ್ನು ತಕ್ಷಣ ಸರಿಪಡಿಸುವುದು, ಮಳೆ ನೀರು ಸಂಗ್ರಹಣೆ ವ್ಯವಸ್ಥೆ ಅಳವಡಿಸುವುದು ಹಾಗೂ ಸಮಾರಂಭಗಳಲ್ಲಿ ಬಾಟಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದು ಅಗತ್ಯ. ಪ್ರತಿಯೊಬ್ಬರೂ ಕನಿಷ್ಠ ಒಂದು ಗಿಡವಾದರೂ ನೆಟ್ಟು ಬೆಳೆಸಬೇಕು. ನೀರು ಉಳಿಸುವುದೇ ಭವಿಷ್ಯ ಉಳಿಸುವುದಾಗಿದೆ ಎಂದು ಅವರು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಸಿಎಸ್ ರವರು, ಗ್ರಾಹಕರು ಯಾವುದೇ ವಸ್ತು ಖರೀದಿಸುವ ಮೊದಲು ಅದರ ಅವಧಿ, ಗುಣಮಟ್ಟ ಮತ್ತು ವಿವರಗಳನ್ನು ಪರಿಶೀಲಿಸಬೇಕು. ಬಿಲ್ ಪಡೆಯುವುದು ಮತ್ತು ಮಾಹಿತಿ ಕೇಳುವುದು ಗ್ರಾಹಕರ ಹಕ್ಕು ಎಂದು ಹೇಳಿದರು. ಆಸ್ಪತ್ರೆಗಳು ಹಾಗೂ ಅಂಗಡಿಗಳಲ್ಲಿ ಸೇವೆಗಳ ವಿವರ ಹಾಗೂ ಬೆಲೆಪಟ್ಟಿ ಸ್ಪಷ್ಟವಾಗಿ ಪ್ರದರ್ಶಿಸಬೇಕು ಎಂದು ಹೇಳಿದರು. ಇನ್ನು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ, ಗ್ರಾಹಕರಿಗೆ ದೊರೆಯುವ ರಕ್ಷಣೆ, ಮಾಹಿತಿ, ಆಯ್ಕೆ, ವಿಚಾರಣೆ, ಪರಿಹಾರ ಮತ್ತು ಶಿಕ್ಷಣ ಹಕ್ಕುಗಳ ಬಗ್ಗೆ ಅರಿವು ಹೊಂದುವುದು ಅತ್ಯಗತ್ಯ ಎಂದು ಹೇಳಿದರು. ಜೊತೆಗೆ ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಕಾಳಜಿಗೆ ಸಾರ್ವಜನಿಕರು ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್, ಉಪಾಧ್ಯಕ್ಷ ಆರ್ ಮುನಿಸ್ವಾಮಿ, ಸಹಾಯಕ ಸರ್ಕಾರಿ ಅಭಿಯೋಜಕ ಮೊಹಮ್ಮದ್ ಖಾಜಾ, ಕಾರ್ಯನಿರತ ಸದಸ್ಯ ಕಾರ್ಯದರ್ಶಿ ರೂಪಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೀಸೆಂಟಾಗಿ ನಾವು ಈಗ ಒಂದು 15 ದಿವಸದಲ್ಲಿ ಕೋರ್ಟಿನ ಹಿಂಭಾಗದಲ್ಲಿ 1200 ಅಡಿ ಬೋರ್ ಕೊರ್ಸಿದ್ರು ಒಂದು ಹನಿ ನೀರು ಸಿಗಲಿಲ್ಲ ನಮಗೆ. ಯಾಕೆ ಏನು ಅನ್ನೋದು ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಇವತ್ತು ನಾವು ನೀರಿನ ಮಹತ್ವ ನಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಮನೇಲಿ ಒಂದಿನ ನೀರು ಬರದೇ ಇರಬೇಕು ನಲ್ಲಿಯಲ್ಲಿ, ಆವಾಗ ಅದರದ್ದು ಮಹತ್ವ ಗೊತ್ತಾಗುತ್ತೆ. ಹಾಗಾಗಿ ನೀರನ್ನ ನಾವು ಈಗಿನ ದಿನದಲ್ಲಿ ಉಳಿಸಿ ಬೆಳೆಸ್ಕೊಂಡು ಹೋಗಲಿಲ್ಲ ಅಂದರೆ ಮುಂದಿನ ನಮ್ಮ ಪೀಳಿಗೆಗೆ ಒಂದು ಹನಿ ನೀರು ಸಿಗಬೇಕಂದ್ರೂ ಕಷ್ಟ ಆಗುತ್ತೆ. ಇವತ್ತೇ ನಾವು ಒಂದು ಬಾಟ್ಲು ನೀರಿಗೆ 20ರಿಂದ 22 ರೂಪಾಯಿ ಖರ್ಚು ಮಾಡ್ತೀವಿ ಅಲ್ವಾ? ಮದುವೆ ಮುಂಜಿಗಳಲ್ಲಿ ನಾವು ಬಾಟ್ಲು ನೀರಿಟ್ಟಾಗ ಅರ್ಧ ಕುಡಿತೀವಿ, ಅರ್ಧ ಅಲ್ಲೇ ಚೆಲ್ಬಿಟ್ಟು ಹೋಗಿರ್ತೀವಿ. ಮನೆಗಳಲ್ಲಿ ನೀರು ಸೋರ್ತಾ ಇದ್ರೂ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಅಥವಾ ನಲ್ಲಿಗಳೆಲ್ಲಾದರೂ ನಿಮ್ಮ ಕಣ್ಮುಂದೆ ಹಾಳಾಗ್ತಾ ಇದೆ ಅಂತ ಕಂಡು ಬಂದ್ರೂ, ಪೈಪ್ ಹೊಡೆದೋಗಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಚಾರ ಮಾಡಿಸೋಕ್ಕೆ ಇಲ್ಲ, ನಿಮ್ಮ ಕೈಯಲ್ಲಾದರೆ ನೀವೇ ಅದನ್ನು ಸರಿಪಡಿಸೋಕ್ಕೆ ನನಗೆ ಯಾಕೆ ನಂದಾದು ಅನ್ನೋ ಮನೋಭಾವನೆಯಿಂದ ಸುಮ್ಮನೆ ಹೋಗ್ತಾ ಇರ್ತೀರ. ನೀರು ಇಲ್ಲ ಅಂದರೆ ಜೀವನ ಇಲ್ಲ. ಹೇಗೆ ನಮಗೆ ಗಾಳಿ, ಬೆಳಕು, ಊಟ ಅವಶ್ಯಕತೆ ಇದೆಯೋ ಮನುಷ್ಯನಿಗೆ, ಪ್ರತಿಯೊಂದು ಜೀವಿಗೂ ನೀರು ಅವಶ್ಯಕತೆ ಇದೆ. ಮನುಷ್ಯನಾದವನು ಒಬ್ಬನೇ ಅಲ್ಲ ಭೂಮಿ ಮೇಲೆ ಇರೋದು ಜೀವಿ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಜಲಚರಗಳಿಗೂ ಎಲ್ಲದಕ್ಕೂ ನೀರು ಬೇಕು. ಆ ನೀರನ್ನ ಉಳಿಸೋವಂಥ ಮನೋಭಾವನೆಯನ್ನು ನೀವು ಮನೆಯಿಂದನೇ ಪ್ರಾರಂಭ ಮಾಡಿ. ನೀವು ಹೋಗ್ಬಿಟ್ಟು ಕೆರೆನ ಉಳಿಸಿ, ನದಿನ ಉಳಿಸಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ನಿಮ್ಮ ಮನೆಗಳಲ್ಲಿ ನೀರನ್ನ ಪೋಲಾಗೋದನ್ನು, ಹಾಳಾಗೋದನ್ನು, ಮಕ್ಕಳಾಗಲಿ ಮನೆಯವರಾಗಲಿ ಏನಾದರೂ ನೀರನ್ನ ಅನಾವಶ್ಯಕವಾಗಿ ಬಳಸ್ತಾ ಇರೋದನ್ನು ಕಡಿಮೆ ಮಾಡಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ. ಯಾರಿಗಾದ್ರೂ ನೀರಿಲ್ಲ ಅಂದರೆ ಸ್ವಲ್ಪ ನೀರು ಕೊಡೋಕ್ಕೆ ಪ್ರಯತ್ನ ಮಾಡಿ. ಅದರಷ್ಟು ಒಳ್ಳೆಯ ದಾನ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಒಂದು, ನೀರು ಉಳಿಸ್ಬೇಕು ನಿಮ್ಮ ಮನೆಗಳಲ್ಲಿ, ಹಾಳಾಗಕ್ಕೆ ಕೊಡಬಾರ್ದು. ಎರಡನೇದಾಗಿ ಯಾರಾದರೂ ನೀರು ಅವಶ್ಯಕತೆ ಇದ್ದರೆ ನೀರು ಕೊಡಬೇಕು. ಅವಶ್ಯಕತೆ ಇದ್ದಷ್ಟೇ ನೀರನ್ನ ಬಳಕೆ ಮಾಡಬೇಕು. ಅವಶ್ಯಕತೆ ಇಲ್ಲದೆ ಇದ್ದಾಗ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿ, ಮುಂದಿನ ದಿನಕ್ಕೆ ಉಪಯೋಗ ಆಗುತ್ತೆ.
ನಿಮ್ಮ ಮಕ್ಕಳಿಗೂ ಈ ಮಾತನ್ನು ಹೇಳಿ. ಅದ್ರ ಜೊತೆಗೆ ಪರಿಸರ ಉಳಿಬೇಕು, ಬೆಳಿಬೇಕು ಅಂದರೆ ನಿಮ್ಮ ಮನೆ ಹತ್ರ ದಯವಿಟ್ಟು ಸಾಧ್ಯವಾದರೆ ಒಂದಾದರೂ ಗಿಡ ಬೆಳೆಸಿ, ಒಂದೇ ಒಂದು ಗಿಡ ಬೆಳೆಸಿ. ನೀವು ಬದುಕಿರೋವರೆಗೂ ಆ ಗಿಡ ನೀವು ನಿಮ್ಗೆ ಎಷ್ಟು ಆಯಾಸ ಆಗುತ್ತೆ ಅಷ್ಟು ಆಯಾಸ ಗಿಡಕ್ಕೂ ಆಗುತ್ತೆ, ನೀವು 4 ಜನಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. 4 ಪಕ್ಷಿಗಳು ಬಂದು ಕುತ್ಕೊಂಡು ಏನಾದರೂ ಅದರಲ್ಲಿ ಬದುಕು ಜೀವನವನ್ನು ಸಾಗಿಸಿದ್ರೆ, ಯಾರಾದರೂ ನೆರಳು ಪಡ್ಕೊಂಡ್ರೆ ದೇವರು ನಿಮಗೆ ಅದಕ್ಕೆ ಒಳ್ಳೇದು ಕೊಟ್ಟೇ ಕೊಡ್ತಾನೆ ನಿಮ್ಮ ಮಕ್ಕಳಿಗೆ. ದಯವಿಟ್ಟು ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀರನ್ನ ಪೋಲ್ ಮಾಡೋಕ್ಕೆ ಹೋಗ್ಬೇಡಿ. 3ನೇದಾಗಿ ಚರಂಡಿ ನೀರುಗಳನ್ನ, ಸೀವೇಜ್ ನೀರುಗಳನ್ನ ನಿಮ್ಮ ಮನೆ ಹಿಂಭಾಗದಲ್ಲಿರೋ ಕಾಲುವೆಗಳಿಗೆ, ನದಿಗೆ ಅಥವಾ ಕೆರೆಗಳಿಗೆ ಹರಿಯಕ್ಕೆ ಕೊಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಎಲ್ಲಿ ಯಾವ ರೀತಿ ಅದನ್ನು ವ್ಯವಸ್ಥಿತವಾಗಿ ಅದನ್ನು ಬಳಸ್ಕೋಬೇಕು, ಉಪಯೋಗಿಸ್ಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಕೆರೆಗಳಿಗೆ ನೀವು ಗಲೀಜು ನೀರುಗಳನ್ನ ಎಲ್ಲ ಹೋಗೋ ರೀತಿಯಲ್ಲಿ ಬಿಟ್ಟರೆ ಕೆರೆಗಳೆಲ್ಲ ಬತ್ತೋಗುತ್ತೆ, ಅಲ್ಲಿರೋ ಜೀವ ಜಲಚರಗಳೆಲ್ಲ ಹಾಳಾಗುತ್ತೆ. ಕೆರೆಗಳಿಲ್ಲ ಅಂದರೆ ನಿಮ್ಮ ಊರಲ್ಲಿರುವಂತಹ ವಾತಾವರಣ ಬಿಸಿಯಾಗಿ ನಿಮಗೆಲ್ಲನೂ ತೊಂದರೆ ಆಗುತ್ತೆ. ಅಲ್ಲಿ ಏನು ನಿಮ್ಮ ಅಂತರ್ಜಲ ಇರುತ್ತೆ ಅದು ಕುಗ್ಗೋಗುತ್ತೆ. ಹಾಗಾಗಿ ಮತ್ತು ಅಂತರ್ಜಲ ಯಾವ ಮಟ್ಟಿಗೆ ಬಳಕೆ ಆಗ್ತಾ ಇದೆ ಅಂದರೆ ಅದರಿಂದ ಮನುಷ್ಯರಿಗೆ ಕಾಯಿಲೆಗಳೇ ಹೊರತು ಯಾವುದನ್ನು ಉಪಯೋಗ ಆಗ್ತಾ ಇಲ್ಲ. ಎಷ್ಟು ಲಿಮಿಟ್ ಆಗಬೇಕು ಅಷ್ಟನ್ನು ಬಳಸ್ತಾ ಇಲ್ಲ. ಅನಾವಶ್ಯಕವಾಗಿ ಅಂತರ್ಜಲಗಳ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಅದನ್ನು ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಮನೆಗಳು ಕಟ್ತೀರಾ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಕಟ್ತೀರಾ. ಯಾರಾದರೂ ಬಿಲ್ಡಿಂಗ್ ಕಟ್ಟಿದಾಗ ಆ ಬಿಲ್ಡಿಂಗ್ ಮೇಲೆ ಬಿದ್ದಿರುವಂಥ ನೀರನ್ನ ಎಲ್ಲಾದರೂ ಅದನ್ನು ಅಂತರ್ಜಲಕ್ಕೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀರಾ. ಕೋಟ್ಯಾಂತರ ರೂಪಾಯಿ ಮನೆ ಕಟ್ತೀರಾ, ಒಂದು 10-20 ಸಾವಿರ ಖರ್ಚು ಮಾಡಿದ್ರೆ ಆ ಬಿಲ್ಡಿಂಗ್ ಮೇಲೆ ಬಿದ್ದಿರೋ ಮಳೆ ನೀರಾಗಲಿ ಅಥವಾ ನೀರಾಗಲಿ ನಿಮ್ಮ ಬೋರ್ ಹತ್ರ ಅದನ್ನು ಸ್ಟಾಕ್ ಆಗಿ ಅದು ಒಳಗಡೆ ಹೋಗೋ ರೀತಿಯಲ್ಲಿ ಒಂದು ವ್ಯವಸ್ಥಿತ ಮಾಡಿ. ಅಂದರೆ ಒಂದು 10 ಅಡಿನೋ 9 ಅಡಿನೋ ಆಳ ತೋಡಿ ಅದಕ್ಕೆ ಜಲ್ಲಿ, ಇದ್ಲು, ಮರಳು, ಉಪ್ಪು ಈ ರೀತಿ ಅಂಶಗಳನ್ನ ಹಾಕಿ ಆ ಮನೆ ನೀರು ಅದರೊಳಗಡೆ ಇಳಿಯಂಗೆ ಮಾಡಿದ್ರೆ ನಿಮ್ಮ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ನೀವು ಬೋರ್ ತರಿಸಿದ್ರೆ ಬೋರ್ ಇಂಪ್ರೂವ್ ಆಗುತ್ತೆ. ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ನಾವು ಯಾರು ಅದನ್ನು ಯೋಚನೆ ಮಾಡೋದಿಲ್ಲ. 10 ಕೋಟಿ, 1 ಕೋಟಿ, 4 ಕೋಟಿ ಮನೆ ಕಟ್ಟಿದೆ ಅಂತೇಳಿ ಗೃಹ ಪ್ರವೇಶ ಮಾತ್ರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಒಂದು 20 ಸಾವಿರ ಅದೊಂದು ಅಂತರ್ಜಲ ಇಂಪ್ರೂವ್ ಆಗೋಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ. ದಯವಿಟ್ಟು ಇದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀರನ್ನ ಮುಂದಿನ ಪೀಳಿಗೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಜೀವನಕ್ಕೆ ಅವಶ್ಯಕತೆ ಬೇಕು, ಉಳಿಸ್ಬೇಕು ಅಂತ ಮನೋಭಾವನೆ ಅಂದರೆ ಈಗಿನ ದಿನವೇ ನಿಮ್ಮ ಮನೆಯಿಂದನೇ ಪ್ರಾರಂಭ ಮಾಡಿ. ನೀರನ್ನ ಅನಾವಶ್ಯಕವಾಗಿ ಹಾಳು ಮಾಡೋಕ್ಕೆ ಕೊಡಬೇಡಿ, ಅನಾವಶ್ಯಕವಾಗಿ ಬಳಕೆ ಕೊಡಬೇಡಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಬಳಸಿ. ಪ್ರತಿದಿನ ಅಂಗಡಿಗೆ ಹೋಗ್ತೀರಾ, ಏನಾದ್ರು ಪರ್ಚೇಸ್ ಮಾಡ್ತೀರಾ, ಅಲ್ಲಿ ಏನು ಮಾಡ್ತೀರಾ, ಪರ್ಚೇಸ್ ಮಾಡಬೇಕಾದ್ರೆ ಅದು ದಿನಾಂಕ ವ್ಯಾಲಿಡಿಟಿ ಇದೆಯಾ ಇಲ್ಲ ಅಂತ ಯಾರು ನೋಡೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಸರಿ ನಾನೇ ಒಂದು ಸರಿ ಜೈನಲ್ಲಿ ಇದ್ದಾಗ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಮಾರ್ಕೆಟಲ್ಲಿ ಹೋಗ್ತಿದ್ದಾಗ ಒಂದು ಪ್ರಾಡಕ್ಟ್ ಎತ್ಕೊಂಡೆ. ಅಲ್ಲಿ ನೋಡಿದ್ರೆ ಎಕ್ಸ್ಪೈರಿ ಡೇಟ್ ಆಗಿರೋದು ಇಟ್ಟಿದ್ದು. ನಾನು ಅಲ್ಲಿ ನೋಡಲಿಲ್ಲ, ಮನೆಗೆ ಬಂದು ನೋಡಿದ್ಮೇಲೆ ಎಕ್ಸ್ಪೈರಿ ಡೇಟ್ ಇಟ್ಟಿದ್ದು. ಸೊ ಯಾಕೆ ಈ ಥರ ಅಂತ ಹೋಗಿ ವಾಪಸ್ ಕೇಳಿದಾಗ ಅವ್ರು ವಾಪಸ್ ತಗೊಂಡು ಎಕ್ಸ್ಪೈರಿ ನೋಡ್ಕೊಂಡಿಲ್ಲ ಅಂತೇಳಿ. ಸೊ ನೀವು ಏನೇ ಪರ್ಚೇಸ್ ಮಾಡಬೇಕಾದ್ರೂ ಅಲ್ಲಿ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರ್ ಎಷ್ಟು ಕ್ವಾಲಿಫೈಡ್ ಆಗಿರುತ್ತೆ, ಅದು ಅದರಲ್ಲಿ ಆರೋಗ್ಯಕರ ಅಂಶ ಎಷ್ಟಿದೆ, ವಿಷಕಾರಿ ಅಂಶ ಎಷ್ಟಿರುತ್ತೆ ಅವೆಲ್ಲ ನೋಡಿದಕ್ಕೆ ಹೋಗುತ್ತೆ. ಈಗ ಒಂದು ಎಣ್ಣೆ ತೊಗೊಳೋದಕ್ಕೆ ಹೋಗ್ತೀರಾ, ಅಲ್ಲಿ ಏನು ಮಾಡ್ತೀರಾ, ಕಡಿಮೆ ರೇಟಿಗೆ ಯಾವ ಎಣ್ಣೆ ಸಿಗುತ್ತೆ. ದಿನನಿತ್ಯಕ್ಕೆ ನಮ್ಗೆ ಅಡುಗೆಗೆ ಎಣ್ಣೆ ಬೇಕೇ ಬೇಕು. ಅಲ್ಲಿ ಏನು ಮಾಡ್ತೀವಿ, ಎಷ್ಟು ಕ್ವಾಲಿಟಿ ಇದೆ ಅಂತ ನೋಡಲಿಕ್ಕೆ ಹೋಗಲ್ಲ, ಎಷ್ಟೇ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನೋಡ್ತೀವಿ. ಆ ಕಡಿಮೆ ರೇಟಿಗೆ ಇರೋ ಎಣ್ಣೆ ತೊಗೊಬಂದು ಅಡುಗೆ ಮಾಡ್ಕೊಂಡಾಗ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಯಾರೂ ನೋಡೋದಕ್ಕೆ ಹೋಗ್ತೀವಿ. ಅದರಿಂದ ನೀವು ಯಾವುದೇ ವಸ್ತು ಖರೀದಿಸಬೇಕಾದ್ರೂ ಗುಣಮಟ್ಟ ಇರೋದನ್ನ ಖರೀದಿ ಮಾಡಿ. ಎಲ್ಲರಿಗಿಂತ ಆರೋಗ್ಯ ಮುಖ್ಯ. ಅದರಿಂದ ನಾವು ಯಾವುದೇ ಒಂದು ವಸ್ತು ಖರೀದಿ ಮಾಡಬೇಕಾದ್ರೆ ಆ ವಸ್ತು ನೋಡಿ ಎಲ್ಲ ನಾಡಿ ಆ ನಂತರ ಖರೀದಿ ಮಾಡಿ. ಮತ್ತು ಹಾಸ್ಪಿಟಲ್ಗೆ ಹೋಗ್ತೀರಾ, ಈಗ ಹಾಸ್ಪಿಟಲ್ಗೆ ಹೋದಾಗ ನಿಮಗೆಲ್ಲ ಏನಾಗಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ, ಡಿಸ್ಪ್ಲೇ ಬೋರ್ಡ್ ಹಾಕಿರಲ್ಲ. ಈಗ ಪ್ರತಿಯೊಂದು ಮೆಡಿಸಿನ್ಗೂ ಯಾವ್ಯಾವ ಪ್ರತಿಯೊಂದು ಹಾಸ್ಪಿಟಲಲ್ಲೂ ಯಾವ್ಯಾವ ಸೌಲಭ್ಯ ಇದೆ, ಯಾವ ಮೆಡಿಕಲ್ ಫೆಸಿಲಿಟೀಸ್ ಇದೆ, ಮತ್ತು ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತೇಳಿ ಡಿಸ್ಪ್ಲೇ ಮಾಡಬೇಕು. ಕೆಲವೊಂದು ಹಾಸ್ಪಿಟಲ್ ಅದು ಡಿಸ್ಪ್ಲೇನೇ ಮಾಡಿರಲ್ಲ. ಸೊ ನೀವು ಕೇಳಬೇಕು, ಈ ಟ್ರೀಟ್ಮೆಂಟ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತೇಳಿ ನೀವು ಡಿಸ್ಪ್ಲೇ ಮಾಡಬೇಕು. ಅದರ್ವೈಸ್ ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ಕೇಳಿ ಮಾಹಿತಿನ ಪಡೆಯೋ ಹಕ್ಕು ನಿಮಗೆಲ್ಲರಿಗೂ ಇದೆ. ಸೊ ಇದು ಯಾರನ್ನೂ ಕೇಳಲ್ಲ ಹಾಸ್ಪಿಟಲ್ಸಲ್ಲಿ. ಇನ್ನು ಅಂಗಡಿಗಳಲ್ಲಿ ಹೋದಾಗ ಪ್ರತಿಯೊಂದು ಅಂಗಡಿನಲ್ಲೂ ಅವ್ರ ಅಂಗಡಿನಲ್ಲಿರೋ ಪ್ರತಿಯೊಂದು ವಸ್ತುಕ್ಕೂ ಏನು ಬೆಲೆ ಇದೆ ಅಂತೇಳಿ ಡಿಸ್ಪ್ಲೇ ಬೋರ್ಡ್ ಹಾಕಬೇಕು. ಸೊ ಅದನ್ನೂ ಹಾಕಲ್ಲ ಅವರು. ನೀವೇನು ಮಾಡ್ತೀರಾ, ಎಷ್ಟು ಹಣ ಅಂತ ಕೇಳ್ತೀರಾ. ಯೂಶ್ವಲಿ ಹೋದಾಗ ಹಣ್ಣು ಅಂಗಡಿಗೆ ಹೋಗ್ತೀರಾ, ಎಷ್ಟು ಹಣ ಕೆಜಿಗೆ ಅಂತೀರಾ, 100 ರೂಪಾಯಿ ಅಂತ, ಹೌದಾ ಕೊಡಿ ಅಂತ ಹೇಳ್ತಾರೆ. ಬಟ್ ಪ್ರತಿಯೊಂದನ್ನು ಅವರು ಡಿಸ್ಪ್ಲೇ ಮಾಡ್ತಾ ಹೋಗಬೇಕು. ಮತ್ತು ನೀವು ತೊಗೊಂಡಿದ್ದಕ್ಕೆ ಅವ್ರು ಬಿಲ್ ಕೊಡ್ತಾ ಹೋಗಬೇಕು. ಬಟ್ ಈಗೇನಾಗುತ್ತೆ, ಸಣ್ಣ ಅಂಗಡಿನಲ್ಲೂ ನೀವು ತೊಗೊಂಡು 2 ರೂಪಾಯಿ ಕಡಿಪಣ ತೊಗೋತೀರಾ, ಅದಕ್ಕೆ ಬಿಲ್ ಕೊಡಿ ಅಂತ ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ 2 ರೂಪಾಯಿ ಕಡಿಪಣ ತೊಗೊಂಡ್ರೂ ಬಿಲ್ನ ಪ್ರೊವೈಡ್ ಮಾಡಬೇಕಾಗಿರೋದು
ಅವ್ರ ಕರ್ತವ್ಯ ಇದೆ. ನೀವು ಕೇಳಿ ತೊಗೊಬೇಕು. ಕೊಡಲಿಲ್ಲ ಅಂತಂದ್ರೂ ಕೊಡಲ್ಲ ಅಂತ ಹೇಳಿ ಅವ್ರು ಡಿಲೇ ಮಾಡೋಕ್ಕೆ ಬರಲ್ಲ. ಸೊ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅವ್ರ ಹತ್ರ ನೀವು ಕೊಡಿ ಅಂತ ತೊಗೋಬೇಕು. ಮತ್ತು ಯಾವುದೇ ಅಂಗಡಿಗೆ ಹೋದಾಗಿನೂ ನಿಮ್ಗೆ ಇಷ್ಟ ಬಂದಿದ್ದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು. ಅವ್ರು ಇಂಥದ್ದೇ ಪ್ರಾಡಕ್ಟ್ ನೀವು ತೊಗೊಳ್ಳಿ ಅಂತೇಳಿ ನಿಮ್ಮೆಲ್ಲರಿಗೂ ಬಲವಂತ ಮಾಡೋದಕ್ಕೆ ಬರಲ್ಲ.